ನೆನೆ ನಡೆದ ದುರಂತ ಕತೆ ಇದು. 18 ವರ್ಷ ಕಾಯಬೇಕಿತ್ತ ಸರ್? ಒಂದು ಟ್ರೋಫಿಗೋಸ್ಕರ 18 ವರ್ಷ ಕಾಯ್ದಿದ್ವಿ. ಆದರೆ ಈ ರಾಜ್ಯ ಸರ್ಕಾರ ಅದನ್ನ ಒಂದೇ ಗಂಟೆಯಲ್ಲಿ ಹಾಳು ಮಾಡಿಬಿಡ್ತು. ಎಲ್ಲ ನಶ್ವರ ಮಾಡೋಕ್ತು ಈ ರಾಜ್ಯ ಸರ್ಕಾರ. ನೇರವಾಗಿ ನಾನು ಈ ಸಾವಿಗೆಲ್ಲ ರಾಜ್ಯ ಸರ್ಕಾರನೇ ದೂಷಿಸ್ತೀನಿ. ಯಾಕೆ ಗೊತ್ತಾ, ನಾವು ಒಂದು ಮನೇಲಿ ಫಂಕ್ಷನ್ ಮಾಡಬೇಕು ಅಂದ್ರೇ ನಾವು ಆಲ್ಮೋಸ್ಟ್ 1,000-2,000 ಜನಕ್ಕೆ 1 ತಿಂಗಳು 2 ತಿಂಗಳು 3 ತಿಂಗಳು ಫಂಕ್ಷನ್ಗೆ ಪ್ಲ್ಯಾನ್ ಮಾಡಿ ನಾವು ಸಿದ್ಧತೆ ಮಾಡ್ಕೊತೀವಿ. ಆದರೆ ಈ ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ RCB ಫ್ಯಾನ್ಸ್ ಎಷ್ಟಿದ್ದಾರೆ, ಎಷ್ಟು ಕೋಟಿ ಜನ ಇದ್ದಾರೆ ಅಂತ. ಆದ್ರೂ ಈ ಥರ ವ್ಯವಸ್ಥೆನ ಯಾಕೆ ಮಾಡ್ತು? ಬೇಜವಾಬ್ದಾರಿತನೋ ಅನಾಗರಿಕತೆನೋ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೇಕು ಅಂತ ಮಾಡಿದಾರೋ ಏನಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿಗೆ ನೇರವಾಗಿ ರಾಜ್ಯ ಸರ್ಕಾರನೇ ಇದು ಕೊನೆ ಆಗುತ್ತೆ. ಸರ್, ಇನ್ನೂ RCB ಕಪ್ ಹೊಡೆದು ವಾರ ಆಗಿಲ್ಲ, 4 ದಿನ ಆಗಿಲ್ಲ, 5 ದಿನ ಆಗಿಲ್ಲ ಸರ್. ಒಂದೇ ರಾತ್ರಿಯಲ್ಲಿ ಇವ್ರು ಹೆಂಗ್ ಸರ್ ಮಾಡಿದ್ರು ಫಂಕ್ಷನ್ನ? ಅದು ಕೋಟ್ಯಾಂತರ ಅಭಿಮಾನಿಗಳು ಬರ್ತಾರೆ ಅಂತ ಗೊತ್ತಿದ್ದೂ ಈ ಥರ ಮಾಡಿದ್ದಾರೆ ಅಂದರೆ ಇದು ಅನಾಗರಿಕ ಮಾಡೋ ಕೆಲಸಗಳು ಸರ್. ಇವ್ರ ಮನೆ ಫಂಕ್ಷನ್ಗಳ್ನೇ ಇವರು ತಿಂಗಳನ್ಗಟ್ಲೆ ಪ್ಲಾನ್ ಮಾಡಿ ಮಾಡ್ತಾರೆ ಅಂದರೆ ಒಂದು ಸಾರ್ವಜನಿಕ ಫಂಕ್ಷನ್ ಇದು. ಇದನ್ನ ಯಾವ ಥರ ಮಾಡಬೇಕು, ಏನು ಪೂರ್ವಭಾವಿ ಸಿದ್ಧತೆ ಮಾಡಬೇಕು ಅಂತ ಇವ್ರಿಗೆ ಗೊತ್ತಿರಲ್ವಾ ಸರ್? ಯಾವ ಎಕ್ಸ್ಪರ್ಟ್ಗಳ್ದು ಪ್ಲ್ಯಾನ್ ತಗೊಂಡಿದ್ದಾರೆ ಸರ್ ಇವರು? ಈ ಥರ ಮಾಡಿದ್ದಾರೆ ಸರ್. ಇವಾಗ ನಾನು ಹೇಳ್ತಿರೋದು, ಈ ತಂದೆ ತಾಯಿಗೆ ಏನು ಉತ್ತರ ಕೊಡ್ತಾರೆ? ಮತ್ತೆ ಮಕ್ಕಳು ಬರ್ತಾರ ಸರ್? ಆ ತಂದೆ ತಾಯಿ ಶಾಪ ಇವ್ರನ್ನೆಲ್ಲ ಸುಮ್ಮನೆ ಬಿಡುತ್ತಾ? ಬಿಡಲ್ಲ, ನಿಜವಾಗ್ಲೂ ಬಿಡಲ್ಲ. ಅಲ್ಲಿ ಸತ್ತೋಗಿರೋ ಮಕ್ಳುಗಳಿಗೆಲ್ಲ ಏನು 50-60 ವರ್ಷ ಆಗಿಲ್ಲ ಸರ್ ಯಾರಿಗೂ. 17ರಿಂದ 25 ವರ್ಷ ವಯಸ್ಸು ಮಕ್ಕಳು, ಬರೀ 17ರಿಂದ 25 ವರ್ಷ ಈಗ ಚಿಗುರುತ್ತಿರೋ ಪ್ರತಿಭೆಗಳು ಅವು. ಆ ಮಕ್ಳುಗಳ್ನೆಲ್ಲ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಸರ್. ಯಾರು ಇದು ಹೊಣೆನೇ ಅಲ್ಲ, ರಾಜ್ಯ ಸರ್ಕಾರನೇ ನೇರ ಹೊಣೆಯಾಗಿರುತ್ತೆ ಸರ್. ಮಕ್ಳುಗಳಿಗೆ ಕ್ರೇಜ್ ಇದ್ದೇ ಇರುತ್ತೆ. ಹಾಗಂತ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲದಲೇ ಹೆಂಗೆ ಮಾಡಿದ್ರು ಸರ್ ಈ ಫಂಕ್ಷನ್ನ ಇವರು? ಎಂಥ ಬೇಜವಾಬ್ದಾರಿತನ, ಅನಾಗರಿಕತೆ ಎದ್ದು ಕಾಣಿಸುತ್ತೆ ಇದರಲ್ಲಿ, ಇವರ ಬೇಜವಾಬ್ದಾರಿತನ. ನೇರವಾಗಿ ಸಿದ್ದರಾಮಯ್ಯನೇ ಇದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವ್ರಿಗೆ ಇದು ಸಲ್ಲುತ್ತೆ. ಆ ಶಾಪ ಈ ಮನುಷ್ಯನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಆ ತಂದೆ ತಾಯಿಗಳು ಗೋಳು ಏನು ಸರ್? 18-20 ವರ್ಷದ ಮಕ್ಳುಗಳ್ನ ಹೆಣ ಇಟ್ಕೊಂಡು ತಂದೆ ತಾಯಿ ಗೋಳಾಡ್ತಿರೋದು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಈ ವಿಡಿಯೋ ನೋಡ್ತಿರೋ ಎಲ್ಲ ತಂದೆ ತಾಯಿನಿಗೂ ಗೊತ್ತಿರುತ್ತೆ ಆ ನೋವು ಏನು ಅಂತ. ಇವ್ರಿಗೆ ಯಾಕೆ ಸರ್ ಅರ್ಥ ಆಗಲಿಲ್ಲ? ಎಷ್ಟು ಕೋಟ್ಯಾಂತರ ಜನ ಬರ್ತಾರೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ? ಇದು ಯಾರು ಮಾಡೋ ಕೆಲಸ ಸರ್? ಹಳ್ಳಿಗಳ ಕಡೆ ಅನಕ್ಷರಸ್ಥರೇ 2 ತಿಂಗಳು 3 ತಿಂಗಳವರೆಗೂ ಕಾಯ್ದು ಫಂಕ್ಷನ್ಗಳ್ನ ಮಾಡ್ತಾರೆ. ಒಂದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂತಾರೆ. ಮದುವೆಗಳಿಗಾಗಲಿ, ಫಂಕ್ಷನ್ಗಳಿಗಾಗಲಿ, ಗಣೇಶನ ಫಂಕ್ಷನ್ಗಳಿಗಾಗಲಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ ಸರ್ ಹಳ್ಳಿಗಳ ಕಡೆನೆ. ಯಾಕೆ ಇವ್ರಿಗೆ ಗೊತ್ತಿರಲಿಲ್ವಾ RCB ಫ್ಯಾನ್ಸ್ ಎಷ್ಟಿದ್ದಾರೆ ಅಂತ? ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ವಾ? ಎಲ್ಲ ವಿಚಾರ ಗೊತ್ತಿದ್ದೂ ಇವ್ರು ಹಿಂಗೆ ಮಾಡಿದ್ದಾರೆ ಅಂದರೆ ಇವ್ರ ಬೇಜವಾಬ್ದಾರಿತನ, ಇವ್ರ ಕೆಟ್ಟ ಮನಸ್ಥಿತಿನೇ ಕಾರಣ ಇದಕ್ಕೆ. ಎಲ್ಲ ಫಂಕ್ಷನ್ಗಳೆಲ್ಲ ಮುಗ್ದಾದ್ಮೇಲೂ ಯಾರು ಅಲ್ಲಿ ಸ್ಥಳದಲ್ಲಿ ಯಾವ ರಾಜಕೀಯ ವ್ಯಕ್ತಿನೂ ಇಲ್ಲ, ಯಾವನೂ ಇಲ್ಲ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಸೇಫಾಗಿ ಸೇರ್ಕೊಂಡಿದ್ದಾರೆ. ಇಲ್ಲಿ ಹೆಣ ಎತ್ಕೊಂಡು ಓಡಾಡ್ತಿರೋದು ತಂದೆ ತಾಯಿಗಳು, ಅವ್ರ ಸಂಬಂಧಿಕರು ಅಷ್ಟೇನೆ. ಇವ್ರಿಗೆ ಅದ್ರ ಯೋಚನೆನೂ ಇಲ್ಲ, ನೆಮ್ಮದಿಯಾಗಿ ಹೋಗಿ ಮಲ್ಕೊಂಡಿದ್ದಾರೆ. ಅದರಲ್ಲೂ ಮೀಡಿಯಾದವ್ರಿಗೆ ರೇಗೋದು ಬೇರೆ, ಮೀಡಿಯಾದವ್ರನ್ನೇ ದೂಷಿಸೋದು ಕೇಳಿದ ಕ್ವಶನ್ಗಳಿಗೆಲ್ಲ. ಎಂಥ ಸರ್ಕಾರ ಸರ್ ಇದು? ಥೂ ಈ ಸರ್ಕಾರಕ್ಕೆ. ಇವ್ರ ಮನೆ ಮಕ್ಕಳಿಗೆ, ಇವ್ರ ಫ್ಯಾಮಿಲಿಗಳಿಗೆ ಆದಾಗ ಮಾತ್ರ ಇವ್ರಿಗೆ ನೋವುಗಳು ಗೊತ್ತಾಗುತ್ತಾ? ಯಾಕೆ ಬೇರೆಯವ್ರ ಮನೆ ಮಕ್ಕಳಲ್ವಾ? ಬೇರೆಯವ್ರ ಮನೆ ಸಂಸಾರ ಅಲ್ವಾ? ಈ ಮಕ್ಳುಗಳ್ನ ಕೋಟಿ ಕೊಟ್ಟರು ತಂದ್ಕೊಡಕ್ಕಾಗುತ್ತಾ ಸರ್ ಅವ್ರ ತಂದೆ ತಾಯಿಗೆ? ಇವರು ಏನು ಚಿಕ್ಕ ಮಕ್ಕಳಲ್ಲ ಸರ್. 22-23 ವರ್ಷದ ಮಕ್ಳುಗಳ್ನ, ಇವರು ಎದೆ ಉದ್ದೋಗಿ ಬೆಳೆದಿರೋ ಮಕ್ಳುಗಳ್ನ ತಂದ್ಕೊಡಕ್ಕಾಗುತ್ತಾ ಸರ್? ಥೂ, ಎಂಥ ಅಸಹ್ಯದ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ ನಾವು ಅಂದರೆ ಹೇಳ್ಬಾರ್ದು. ಅಷ್ಟು ಅಸಹ್ಯದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ನಿಜವಾಗ್ಲೂ. ಇದಕ್ಕೆಲ್ಲ ನೇರ ಹೊಣೆ ಸಿದ್ದರಾಮಯ್ಯವರೇ, ರಾಜ್ಯ ಸರ್ಕಾರನೇ ಆಗಿರುತ್ತೆ.